ಈ ಪತ್ರವನ್ನು ಸಾರಿಕಾ ಅವರು ಬರೆದಿದ್ದಾರೆ ಗುರುಜಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ಸಾರಿಕಾ, ನನ್ನ ಜನ್ಮ ಹೆಸರು ಕಮಲಾ ಅಂತ. ನನ್ನ ಸಮಸ್ಯೆ ಏನು ಅಂತ ಅಂದರೆ, ನನಗೆ ಎಷ್ಟೇ ಓದಿದ್ರೂ ತಲೆಯಲ್ಲಿ ಹೋಗೋದಿಲ್ಲ ಗುರುಜಿ. ಇದಕ್ಕೊಂದು ಪರಿಹಾರ ಕೊಡಿ. ಮತ್ತೊಂದು, ನನ್ನ ಮದುವೆ ಆಗಿ 1 ವರ್ಷ 6 ತಿಂಗಳಾಗಿದೆ. ನನಗೆ ಇಷ್ಟ ಇಲ್ಲದೆ ಆಗಿರೋವಂಥ ಮದುವೆ ಗುರುಜಿ ಇದು. ನಮ್ಮ ಅಮ್ಮ ಬಲವಂತ ಮಾಡಿ ಅವರ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆದರೆ ಮದುವೆ ಆದಮೇಲೆ ನನ್ನ ಗಂಡನ ಮನೆಯವರು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ಹೊಡೆಯೋದು ಬಡಿಯೋದು ಮಾಡ್ತಾರೆ. ನನಗಷ್ಟೇ ಅಲ್ಲದೆ ನಮ್ಮ ತಾಯಿಗೂ ಕೂಡ ಅವರು ತುಂಬ ಹಿಂಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಆ ಮನೆಯನ್ನು ಬಿಟ್ಟು ಈಗ ನಮ್ಮ ಅಮ್ಮನ ಮನೆಗೆ ಬಂದು ಸೇರಿಕೊಂಡಿದ್ದೇನೆ. BCom 2nd ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ದೇನೆ. ಆದರೆ ಎಷ್ಟೇ ಓದಿದ್ರೂ ನನಗೆ ತಲೆಗೆ ಹತ್ತುತ್ತಾ ಇಲ್ಲ. ನನ್ನ ಮುಂದಿನ ಭವಿಷ್ಯ ಹೇಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ವಿದ್ಯಾಭ್ಯಾಸದ ಕಡೆ ಗಮನ ಇರಲಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಮದುವೆ ಅಂತೂ ಆಯಿತು, ಇಷ್ಟ ಕಷ್ಟಗಳು, ಮದುವೆ ತಾಳಿ ಕಟ್ಟೋ ತನಕ ಅಲ್ಲಿವರೆಗೂ ನಿಮ್ಮ ಆಸೆ ಆಕಾಂಕ್ಷೆಗಳು, ನಿಮ್ಮ ಇಷ್ಟ ಕಷ್ಟಗಳು ಅಲ್ಲಿವರೆಗೂ ಮಾತ್ರ. ಇನ್ನು ಮದುವೆ ಆಗಿ ತಾಳಿ ಕಟ್ಟಿ ಇನ್ನು ಅವ್ರ ಮನೆ ಸೇರಿದ ನಂತರ ನೀವು ಅತ್ತೆ ಮನೆಗೆ ಕಾಲಿಟ್ಟ ಮೇಲೆ ಪುನಃ ತವ್ರ ಮನೆಗೆ ಬಂದು ಸೇರುವಂಥದ್ದು ಸಮಂಜಸವಲ್ಲ. ಆದಷ್ಟು ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿಂದಲ್ಲೇ ಅದನ್ನು ದೂರ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಭಾಳ ಉತ್ತಮ. ಇಂತಹ ಸಮಸ್ಯೆಗಳು ಹೊತ್ತಿರ್ತಕ್ಕಂಥ ಹೆಣ್ಣುಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಯಾರೊಬ್ಬರಿಗಾದರೂ ಸಹಿತ ಇಲ್ಲಿ ಬರೀ ಹೆಣ್ಮಕ್ಳಿಗೆ ಸಮಸ್ಯೆ ಅಂತಲ್ಲ, ಅಥವಾ ಗಂಡು ಮಕ್ಕಳಿಗೆ ಸಮಸ್ಯೆ ಅಂತಲ್ಲ, ಹೆಣ್ಣು ಗಂಡು ಯಾರೊಬ್ಬರಾದರೂ ಸಹಿತ ಆ ಪ್ರೀತಿ ವಿಶ್ವಾಸ ಇಲ್ಲ, ಬಾಂಧವ್ಯ ಇಲ್ಲ ಅಂದಾಗ ಇವತ್ತು ನಾನು ಹೇಳಿಕೊಡುವಂತಹ ಈ ತಂತ್ರಸಾರ ಬಹುಶಃ ನಿಮ್ಮ ಜೀವನದಲ್ಲಿ ಭಾಳಷ್ಟು ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮಿಬ್ಬರ ದಾಂಪತ್ಯದಲ್ಲಿ ಒಂದು ಸುಖ ಸಂತೋಷವನ್ನು ಕೊಡುತ್ತೆ. ಅದಕ್ಕಾಗಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ದಿವ್ಯ ವನಸಿರಿ, ಅದಕ್ಕೆ ಬೇಕಾಗಿರ್ತಕ್ಕಂತಹ ವಿಳೆದೆಲೆ, ಇದೆಲ್ಲವನ್ನು ಸಹಿತ ನಾವು ಸಿದ್ಧತೆ ಮಾಡಿಟ್ಟಿದ್ದೀವಿ. ಆದರೆ ಒಂದು ವಿಚಾರ ಮನಸ್ಸಲ್ಲಿರಬೇಕು. ನಿಮ್ಮ ಮನಸ್ಸಲ್ಲಿ ನನ್ನ ಮನೆ, ನನ್ನತನ, ನಾನು ಇರಬೇಕಾದಂಥ ಸ್ಥಳ ಇದಲ್ಲ, ನಾನು ಇರಬೇಕಾದ ನನ್ನ ಅತ್ತೆ ಮನೆ ಅಥವಾ ನನ್ನ ಗಂಡನ ಮನೆಯೇ ನನ್ನ ಮೂಲ ಆಧಾರ ಅಂತೇಳಿ ನಿಮ್ಮ ಮನಸ್ಸಲ್ಲಿ ಅದನ್ನು ಸಂಕಲ್ಪ ಮಾಡಿದರೆ ಖಂಡಿತ ಅದಕ್ಕೊಂದು ಯಶಸ್ಸಿಗೊಂದು ಫಲ ಇರುತ್ತೆ. ಆದರೆ ಅದೇನು ಹೇಳ್ತಾರಲ್ಲ, ಒಲ್ಲದ ಗಂಡನಿಗೆ ಮೊಸರನ್ನದಲ್ಲೂ ಕಲ್ಲು ಅನ್ನೋ ಥರ ನಿಮ್ಮ ಒಳ ಮನಸ್ಸಲ್ಲಿ ನಿನ್ನ ಗಂಡನ ಮನೆ ಅದನ್ನು ಬೇಡ, ನನಗೆ ಇಷ್ಟ ಇಲ್ಲದಂಥ ಬದುಕು, ಆ ಬದುಕು ನನಗೆ ಬೇಡ ಅಂತ ಅಂದ್ಕೊಂಡ್ಬಿಟ್ರೆ ಖಂಡಿತ ಅಲ್ಲಿ ಮೃಷ್ಟಾನ್ನ ಇದ್ರೂ ಸಹಿತ ನಿನ್ನ ಕೈ ತಡ್ಕೊಳಕ್ಕಾಗಲ್ಲ ತಾಯಿ. ಆದರೆ ಒಂದಂತೂ ಸತ್ಯ, ವಿದ್ಯಾಭ್ಯಾಸದ ಬಗ್ಗೆ ನೀನು ಕೇಳ್ತಾ ಇದೆಯಾ, ವಿದ್ಯಾಭ್ಯಾಸದ ಬಗ್ಗೆ ತೆಗೆದುಕೊಂಡ್ರೂ ಸಹಿತ ನಿನ್ನ ಎಡಗಣ್ಣಿನ ರೇಖೆ ಪ್ರಕಾರ ಹಾಗೂ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಚಿಂತೆ ಎಂಬತಕ್ಕಂಥ ಸಾಗರದಲ್ಲಿ ಮಿಂದು ತೇಲ್ತಾ ಇದೆಯಾ ನೀನು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊ. ಪ್ರತಿಯೊಬ್ಬರಿಗೂ ಸಹಿತ ತಲೆಯಲ್ಲಿ ವಿದ್ಯೆ ಹತ್ತಬೇಕಾದ್ರೆ, ಜ್ಞಾನ ಇರಬೇಕಾದ್ರೆ, ನೀನು ಮಾಡುವಂತಹ ಕೈಂಕರ್ಯ ಕೆಲಸ ಕಾರ್ಯಗಳು ಅದು ಚೆನ್ನಾಗಿ ನಡೀಬೇಕಾದ್ರೆ ನಿನ್ನ ಮೈಂಡ್ ಬಲ ಫ್ರೀಯಾಗಿರಬೇಕು. ಆದರೆ ನಿನ್ನ ಮೈಂಡ್ ಫ್ರೀಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ. ನಿನಗಿದ ಕಡೆ ಸಂಸಾರ ಎಂಬತಕ್ಕಂಥ ಸಾಗರದಲ್ಲೂ ಇಲ್ಲ, ಅಲ್ಲೂ ಸಹಿತ ನೀನು ಇರಲಿಕ್ಕೆ ಆಗ್ತಿಲ್ಲ. ಹಾಗಂತ ತವ್ರ ಮನೆಯಲ್ಲಿದ್ದು ಈ ಬದುಕನ್ನು ಕಾಣಲಿಕ್ಕೂ ನಿನ್ನ ಕೈಲಿ ಆಗ್ತಾ ಇಲ್ಲ. ಮದುವೆ ಎಂಬತಕ್ಕಂಥದ್ದು ಆಗಿದೆ ಅನ್ನೋದು ಒಂದು ಬಿಟ್ಟರೆ ನಿನ್ನ ಜೀವನದಲ್ಲಿ ಆ ಕಡೆ ಈ ಕಡೆ ಎರಡೂ ಕಡೆ ಇಲ್ಲಂಥ ತ್ರಿಶಂಕು ಸ್ವರ್ಗ ನೋಡ್ತಾ ಇದೆಯಾ. ಅದಕ್ಕಾಗಿ ವಿದ್ಯಾಭ್ಯಾಸ ನೀನು ಸಿದ್ಧಿಪಡಿಸ್ಕೋಬೇಡ ಅಂತ ಹೇಳೋದಿಲ್ಲ, ಆದರೆ ಮದುವೆ ಬಗ್ಗೆ ಚಿಂತನೆಯೂ ಮಾಡ್ತಕ್ಕಂಥದ್ದು ಉತ್ತಮ. ಇದ್ರ ಬಗ್ಗೆನೂ ಒಂದಷ್ಟು ಆಸಕ್ತಿ ತೆಗೆದುಕೊಂಡ್ರೆ ನಿನ್ನ ಜೀವನ ಚೆನ್ನಾಗಿರುತ್ತಮ್ಮ. ಓದು, ವಿದ್ಯಾವಂತರಾಗು, ಒಳ್ಳೆ ಉದ್ಯೋಗ ಸಂಪಾದನೆ ಮಾಡು. ಆದರೆ ಅದಕ್ಕೂ ಮುಂಚಿತವಾಗಿ ನೀನು ಸಂಸಾರಸ್ಥೆ, ನೀನು ಸಂಸಾರದಲ್ಲಿದೆಯಾ, ನೀನು ಆಲ್ರೆಡಿ ಮದುವೆ ಆಗಿದೆಯಾ, ಮದುವೆ ಆಗಿ ಒಂದು ಬದುಕು ನೋಡ್ತಾ ಇದ್ದು ಆ ಬದುಕಲ್ಲಿ ನಾಳೆ ಮುಳ್ಳಾಗದಿದ್ದಂಥ ಜೀವನನ ಸರಿಪಡಿಸ್ಕೋಬೇಕಾದ್ದು ನಿನ್ನ ಧರ್ಮ. ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚಾಮಚತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಶ್ರೀಂ ಮಹಾಗಣಾಧಿಪತಯೇ ನಮಃ. ಓಂ ಶ್ರೀಂ ಮಹಾಗಣಾಧಿಪತಯೇ ನಮಃ. ಓಂ ಶ್ರೀಂ ಮಹಾಗಣಾಧಿಪತಯೇ ನಮಃ. ಜಗದ್ಗುರು ಆದಿಶಂಕರನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಒಂದು ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ, ಅದರಲ್ಲೂ ನಿನ್ನೆಯಷ್ಟೇ ವನಸಿರಿಗಳ ಬಗ್ಗೆ ನಾನು ತಿಳಿಸ್ತಾ ಹೋದೆ. ನಿನ್ನೆ ತಿಳಿಸಿರ್ತಕ್ಕಂತಹ ವನಸಿರಿಗಳು ಕ್ರಮದಲ್ಲಿ ಹೇಗೆ ಆಚರಣೆ ಮಾಡಬೇಕು, ಯಾವ ಕ್ರಮದ ಆಚರಣೆಯಿಂದ ಏನೆಲ್ಲ ಕೆಲಸ ಕಾರ್ಯಗಳು ಸಿದ್ಧಿಸ್ಕೋಬಹುದು ಅಂತಕ್ಕಂಥದ್ದನ್ನು ನಿನ್ನೆಯ ಸಂಚಿಕೆಯಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಜೀವಿನಿ ಅಥವಾ ವಾಸ್ತುಗೆ ಸಂಬಂಧಪಟ್ಟದ್ದು ಅಥವಾ ಸಣ್ಣ ಬಿದಿರಿನ ಕಡ್ಡಿ ಅಂತಲೂ ಹೇಳ್ತಾರೆ. ಈ ಒಂದು ಸಣ್ಣ ಬಿದಿರಿನ ಕಡ್ಡಿ ಅಥವಾ ವಾಸ್ತುದೋಷ ನಿವಾರಣಾರ್ಥಕ್ಕೆ ಇರ್ತಕ್ಕಂಥದ್ದು, ಮನೆಯ ಪರಿಸರದಲ್ಲಿ ಈ ಸುಂದರವಾದಂತಹ ವನಸಿರಿಯನ್ನು ನಾವು ಬೆಳೆಸೋದ್ರಿಂದ ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ. ಜೊತೆಗೆ ಯಾರೊಬ್ಬರ ಕೆಟ್ಟ ಕಣ್ಣು ಈ ಒಂದು ಗಿಡದ ಮೇಲೆ ಬೀಳ್ತಕ್ಕಂಥ, ಅಂದರೆ ಯಾರೊಬ್ಬರ ಕೆಟ್ಟ ಕಣ್ಣು ವಾಸ್ತುಗೃಹದ ಮೇಲೆ ಬೀಳೋದಿಲ್ಲ, ಇದು ಮನೆಯ ಪರಿಸರದಲ್ಲಿ ಈ ಗಿಡ ಇದ್ದರೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿ, ಜೊತೆಗೆ ದಾಂಪತ್ಯದಲ್ಲಿ ಬರ್ತಕ್ಕಂಥ ಗಂಡ ಹೆಂಡತಿಯರ ಮಧ್ಯದಲ್ಲಿ ಬರ್ತಕ್ಕಂಥ ವಿರಸ ಸನ್ನಿವೇಶಗಳು,
ಗಲಾಟೆ, ಕದನ, ಮನಸ್ತಾಪ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆ ಇರತಕ್ಕಂಥದ್ದು, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಿರತಕ್ಕಂಥದ್ದು, ಒಬ್ಬರು ಪೂರ್ವ, ಒಬ್ಬರು ಪಶ್ಚಿಮ, ಒಬ್ಬರು ಉತ್ತರ, ಒಬ್ಬರು ದಕ್ಷಿಣ. ಈ ಪ್ರಕಾರವಾದಾಗ ಇನ್ನು ಸಂಸಾರ ಎಲ್ಲಿ ಆಗುತ್ತೆ? ಸಮಂಜಸವಾದಂಥ ರೀತಿ ಬದುಕೆಲ್ಲಿರುತ್ತೆ? ಅಂತಹ ಬದುಕನ್ನು, ಅಂತಹ ಒಂದು ರೀತಿಯ ಒಂದು ವಿಶೇಷವಾಗಿರತಕ್ಕಂಥ ದಾಂಪತ್ಯಕ್ಕೆ ಬೇಕಾಗಿರ್ತಕ್ಕಂಥ ಸುಖ ಸಂತೋಷಕ್ಕೆ, ಅಥವಾ ಯಾರೊಬ್ಬರ ಕೆಟ್ಟ ಕಣ್ಣುಗಳು ವ್ಯಕ್ತಿಯ ಪರಿವಾರದ ಮೇಲೆ ಬೀಳ್ದಿರಲಿ ಅಂಥೇಳಿ ಇಂತಹ ವಿಶೇಷವಾಗಿರತಕ್ಕಂತಹ ಅನುಷ್ಠಾನವನ್ನು ಮಾಡುವಂತಹ ಕೈಂಕರ್ಯ, ಆ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳಲ್ಲಿ ಪ್ರಥಮಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ಈ ಒಂದು ಸಂಜೀವಿನಿ ವೃಕ್ಷ. ಇದನ್ನು ಸಂಜೀವಿನಿ ಅಂತಲೂ ಕರೀತಾರೆ, ಅಥವಾ ಬಿದಿರು ಕಡ್ಡಿ ಅಂತಲೂ ಕರೀತಾರೆ, ಅಥವಾ ಸಣ್ಣ ಬಿದಿರು ಅಂತಲೂ ಕರೀತಾರೆ, ವಾಸ್ತು ಕಡ್ಡಿ ಅಂತಲೂ ಕರೀತಾರೆ. ಮನೆ ಹತ್ರ ಇರ್ತಕ್ಕಂಥ ದೃಷ್ಟಿದೋಷ ನಿವಾರಣೆಗೆ, ಅಂದರೆ ಅಂಕೋಲದಲ್ಲಿ ಏನು ಕೆಲಸ ಇದೆಯೋ, ಅಂಕೋಲ ಗಿಡ ಏನೆಲ್ಲ ಕೆಲಸ ಮಾಡುತ್ತೋ ಅಷ್ಟೇ ಕೆಲಸಗಳನ್ನು ಮಾಡತಕ್ಕಂಥ ಶಕ್ತಿ ಈ ಗಿಡದಲ್ಲಿದೆ. ಇದು ಸಹಿತ ಒಂದೊಂದು ಭಾಗದಲ್ಲಿ ಒಂದೊಂದು ಗೇಣುಗಳ ಥರ ಇರ್ತಕ್ಕಂಥದ್ದು. ಒಂದೊಂದು ಗೆಣ್ಣು ಕಬ್ಬಿನ ಜಲೆ ಅಂತ ತಿಳ್ಕೊಬೋದು. ಕಬ್ಬಿನ ಜಲೆ ನೋಡೋದು ಹೇಗೆ ಗೆಣ್ಣುಗಳಾಗಿರುತ್ತೋ ಅದೇ ಪ್ರಕಾರವಾಗಿ ಇರ್ತಕ್ಕಂಥದ್ದು. ಇಲ್ಲೊಂದು ಗೆಣ್ಣಿದೆ, ಇಲ್ಲೊಂದು ಗೆಣ್ಣಿದೆ, ಹಾಗೆ ಇರ್ತಕ್ಕಂಥದ್ದು. ಇದರಲ್ಲಿ 1 ಇಂಚು ಕಡ್ಡಿ, 1 ಇಂಚಷ್ಟು ಕಡ್ಡಿ ಇದ್ದರೂ ಸಹಿತ ಇದರಿಂದ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಗುರುವಾರ ಆದ್ದರಿಂದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ನಿನ್ನೆಯ ಸಂಚಿಕೆಯಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ತಿಳಿಸಲಿಕ್ಕಾಗಿಲ್ಲ. ನಿನ್ನೆಯ ಸಂಚಿಕೆಯಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ನಿಮಗೆ ತಿಳಿಸ್ಲಿಕ್ಕೆ ಆಗದಿದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಪ್ರಥಮದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಇದಕ್ಕೆ ಸೂಕ್ತವಾದಂಥ ರೀತಿ ವಿಳೆದೆಲೆ, ಬಿಳಿ ಸಾಸಿವೆ, ಅಥವಾ ವಿಶೇಷವಾಗಿರ್ತಕ್ಕಂಥ ಈ ಒಂದು ವನಸರಿ. ಈ ವನಸರಿ ಬರೀ 1 ಇಂಚಷ್ಟು ಕಡ್ಡಿ ಇದ್ದರೆ ಸಾಕು. 1 ಇಂಚು ಕಡ್ಡಿ, ಚೆನ್ನಾಗಿರ್ತಕ್ಕಂತಹ ವಿಳೆದೆಲೆ, ಆ ವಿಳೆದೆಲೆ ಮೇಲೆ ಬರೀಬೇಕಾಗಿರ್ತಕ್ಕಂಥ ಯಂತ್ರ ಸಹಿತ ನಾನು ಸಿದ್ಧತೆ ಮಾಡಿಟ್ಟಿದ್ದೇನೆ. ಈ ಯಂತ್ರವನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಇದು ಬರೆಯುವಂತಹ ರೀತಿ ಹೇಗೆ, ಯಾವ ಕ್ರಮದಲ್ಲಿ ಬರೀಬೇಕು ಅದನ್ನು ಸಹಿತ ನಾನು ಸವಿಸ್ತಾರವಾಗಿ ತಿಳಿಸ್ತೀನಿ. ಆದರೆ ಇವತ್ತಿನ ಶುಭ ಮುಹೂರ್ತದಲ್ಲಿ ಶೀಘ್ರವಾಗಿ ಆದಷ್ಟು ಬೇಗ ಪಂಚಾಂಗ, ಇವತ್ತಿನ ತಿಥಿವಾರ ನಕ್ಷತ್ರ, ಜೊತೆಗೆ ಈ ಒಂದು ತಂತ್ರಸಾರವನ್ನು ಸಿದ್ಧತೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಇದೇ ಬರ್ತಕ್ಕಂಥ ಶಿವರಾತ್ರಿ ಅಮಾವಾಸ್ಯೆ. ಅಮಾವಾಸ್ಯೆ ಎಂದು ಸಿದ್ಧತೆ ಮಾಡಿಟ್ಕೊಂಡ್ರೆ ಶೀಘ್ರವಾಗಿ ಇದರ ಫಲವನ್ನು ಸಿದ್ಧಪಡಿಸ್ಕೋಬಹುದು. ಈ ಒಂದು ತಂತ್ರಸಾರವನ್ನು ಮನೆಯಲ್ಲಿ ಪುರುಷರಾಗಲಿ ಮಹಿಳೆಯರಾಗಲಿ ಯಾರು ಬೇಕಾದರೂ ಮಾಡ್ಬೋದು. ದಾಂಪತ್ಯದಲ್ಲಿ ಯಾರಿಗೆ ಸಮಸ್ಯೆಗಳಿದೆಯೋ ಅವರು ಮಾಡ್ತಕ್ಕಂಥದ್ದು. ಆದರೆ ಯಾರೊಬ್ಬರಾದರೂ ಸಹಿತ ಗಂಡ ಹೆಂಡತಿರಲ್ಲಿ ಯಾರಾದರೂ ಒಬ್ಬರೇ ಮಾಡಬೇಕು. ಒಬ್ಬರು ಮಾಡಿದಾಗ ಇನ್ನೊಬ್ಬರಿಗೆ ಮಾಡಿರ್ತಕ್ಕಂಥ ಈ ತಂತ್ರಸಾರ ಗೊತ್ತಾಗಬಾರ್ದು. ಆದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಕಂಪಲ್ಸರಿ ನೀವು ತಿಳಿಸಲೇಬೇಕು, ಅವರ ಆಶೀರ್ವಾದ ಪಡೀಲೇಬೇಕು. ಮನೆಯಲ್ಲಿ ಅತ್ತೆ ಮಾವ ಇರಲಿ ಅಥವಾ ತಂದೆ ತಾಯಿ ಇರಲಿ, ಹಿರಿಯರಿಗೆ ಗೊತ್ತಾಗಿ ಮಾಡುವಂತಹದ್ದೇ ಕ್ರಮ. ಹಿರಿಯರ ಮಾರ್ಗದರ್ಶನ ತಗೊಳ್ಬೇಕು. ಹಿರಿಯರಿಗೆ ಸಂಪೂರ್ಣವಾದಂತಹ ರೀತಿ ನೀವು ಮಾಡುವಂತಹ ಈ ತಂತ್ರಸಾರ ಹಿರಿಯರಿಗೆ ಹೇಳಬೇಕು. ಹಿರಿಯರ ಸಮ್ಮುಖದಲ್ಲಿ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಮಾಡುವಂಥ ಈ ಒಂದು ದಾಂಪತ್ಯದಲ್ಲಿ ಬರ್ತಕ್ಕಂತಹ ದೋಷಗಳ ದೂರ ಮಾಡಿಕೊಳ್ಳಿಕ್ಕೋಸ್ಕರ ಮಾಡುವಂಥ ವಿಶೇಷವಾದಂತಹ ಸಿದ್ಧಿಕಲ್ಪ. ಈ ಸಿದ್ಧಿ ಮಹಾಯಂತ್ರವನ್ನು ಯಾರು ಸಿದ್ಧತೆ ಮಾಡಿಕೊಂಡ್ರೂ ಅವರ ದಾಂಪತ್ಯದಲ್ಲಿ ಒಂದಿಷ್ಟು ನೆಮ್ಮದಿ ನೋಡ್ಬೋದು. ಹಾಗೆ ಮನೆಯಲ್ಲಿ ಯಾವಾಗಲೂ ಜಗಳ ಕದನ ಆಗ್ತಾ ಇದ್ದರೆ ಆಗ ಅಂತಹವರ ಕುಟುಂಬದಲ್ಲಿ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಅದಕ್ಕಾಗಿ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡೋಣ. ಪಂಚಾಂಗಶಾಸ್ತ್ರ, ದರ್ಪಣಾಂಜನ ಹಾಗೂ ರಾಶಿಫಲವನ್ನು ಸಹಿತ ಬೇಗ ನೋಡಿ ಇದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಓಂ ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸ್ವರ್ಣಾಂ ವರದಾರಣೀಂ ಚ ಪ್ರಸದಾಂ ದೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫ್ರಕಳಾಂ ಶ್ರೀಚಕ್ರಸಂಚಾರಿಣೀಂ ಮನೋಜವಂ ಮಾರುತದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಶ್ರೀ ಧುರ್ಮುಖಿ ನಾಮ ಸಂವತ್ಸರೆ ಉತ್ತರಾಯಣಿ ಶಿಶುಋತು ಮಾಘಮಾಸ ಕೃಷ್ಣಪಕ್ಷ 23/2/2017 ಗುರುವಾರ ದ್ವಾದಶಿ ಉತ್ತರಾಷಾಢ ನಕ್ಷತ್ರ.